ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ, ಅಂದರೆ ಸ್ವಲ್ಪ ಮಣ್ಣು ಗಿಣ್ಣು ಎಲ್ಲ ತುಂಬ ಇರುತ್ತೆ ಇದರಲ್ಲಿ. ಇದು ಬಳ್ಳಿಯಲ್ಲಿ ಬೆಳೆಯುತ್ತಲ್ಲ, ಸೊ ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ತೊಂಡೆಕಾಯಿನೂ ತುಂಬಾನೇ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಆಮೇಲೆ ಬೇಗನೆ ಹೊಟ್ಟೆ ತುಂಬುತ್ತೆ ಇದಕ್ಕೆ, ತೊಂಡೆಕಾಯಿಗೆ ಅಷ್ಟೊಂದು ಚೆನ್ನಾಗಿರತ್ತೆ. ನೋಡಿ ಚೆನ್ನಾಗಿ ತೊಳೆದಿದ್ದಾಗಿದೆ. ಈಗ ನಮಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಶೇಪಲ್ಲಿ ತೊಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನು ಉದ್ದುದ್ದಕ್ಕೆ ತೊಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಮದುವೆ ಸ್ಟೈಲಲ್ಲಿ ಮಾಡ್ತಾರಲ್ಲ, ಒಂದು ಮದುವೆಗೆ ಹೋಗಿದೆ, ಸೊ ಮದುವೆಯಲ್ಲಿ ಈ ಥರನೇ ಮಾಡಿದ್ರು. ಸೊ ತುಂಬಾನೇ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ. ಒಬ್ಬೊಬ್ಬರು ಒಂದೊಂದು ರೀತಿ ಥರ ಮಾಡ್ತಾರೆ ತೊಂಡೆಕಾಯಿನ. ಈಗ ಸ್ವಲ್ಪ ಉಪ್ಪು, ಬೇಕಾದ್ರೆ ಅರಿಶಿನ ಹಾಕ್ಕೊಂಡು 2 ವಿಷಲು ಇಲ್ಲ 1 ವಿಷಲು ಕೂಗಿಸ್ಕೊಡಿ. ತುಂಬಾ ಸ್ವಲ್ಪ ಮೆತ್ತಗೆ ಬೇಕಂತಂದ್ರೆ 2 ವಿಷಲ್ ಕೂಗಿಸ್ಕೊಡಿ. ಇಲ್ಲಾಂದ್ರೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂದ್ರೆ ಕಡ್ಕೊಂಡು ತಿನ್ನಕ್ಕೆ ಅಂತ ಅಂದ್ರೆ 1 ವಿಷಲ್ ಸಾಕಾಗುತ್ತೆ. ಆಮೇಲೆ ಇಲ್ಲಿ ಫ್ರೆಶ್ ಕಾಯಿ ತುರಿ ತಗೋದೆ ನಾನು. ಅಂದ್ರೆ ಫ್ರೆಶ್ ಕಾಯಿ ತುರಿ ತಗೊಂಡ್ರೆ ಪಲ್ಯನು ತುಂಬಾನೇ ರುಚಿಯಾಗಿ ಬರುತ್ತೆ. ಆಮೇಲೆ ಬ್ರಾಹ್ಮಣರ ಸ್ಟೈಲಲ್ಲಿ ನಾನು ತೊಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಇದು ಮದುವೆಯಲ್ಲಿ ಈ ಥರನೇ ಮಾಡ್ತಾರೆ ಅವರು ತೊಂಡೆಕಾಯಿ ಪಲ್ಯನ, ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ನೋಡಿ 1 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಸೊ ತುಂಬಾನೇ ಚೆನ್ನಾಗಿ ಮೆತ್ತಗೆ ಬಂದಿದೆ. ಈಗ ಅದನ್ನ ಸೋಸಿ ಇಟ್ಕೊಳ್ಳೋಣ, ನೀರೆಲ್ಲ ಬಸ್ತು ಇಟ್ಕೊಳ್ಳೋಣ. ಆಮೇಲೆ ತೊಂಡೆಕಾಯಿನ ಈ ಥರ ಎಣ್ಣೆಲ್ಲೂ ಫ್ರೈ ಮಾಡ್ಕೋಬೋದು. ನಾವು ಈ ಥರ ವಿಷಲ್ ಕೂಗಿಸ್ಕೊಂಡು ಮಾಡಿದ್ರು ತುಂಬಾನೇ ರುಚಿಯಾಗಿ ಬರುತ್ತೆ. ಇಲ್ಲಿ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಧನಿಯಾ ತಗೊಂಡಿದ್ದೀನಿ. ಇಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನ. ಇದು ಪಕ್ಕ ಬ್ರಾಹ್ಮಣರ ಮದುವೆಯಲ್ಲಿ ಮಾಡೋ ಥರ ಮಾಡಿದ್ದೀನಿ ತೊಂಡೆಕಾಯಿ ಪಲ್ಯನ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ 4 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಚೆನ್ನಾಗಿ ಹುರ್ಕೊಳ್ಳೋಣ. ಎಣ್ಣೆ ಹಾಕೊಂಡಿದ್ನಲ್ಲ ಅದೇ ಎಣ್ಣೆ ಸಾಕಾಗುತ್ತೆ. ನೀವು ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಮಸಾಲೆ ರುಬ್ಕೊಂಡು ಆಗ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬಾನೇ ರುಚಿಯಾಗುತ್ತೆ. ಆಮೇಲೆ ಕೊಬ್ಬರಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಳ್ಳುವಾಗಂಕರು ಘಮ ಬರುತ್ತೆ ನೋಡಿ, ಇಷ್ಟು ರುಚಿಯಾಗಿ ಬರುತ್ತೆ. ಆಮೇಲೆ ಸ್ಮೆಲ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದು ಪಲ್ಯ ಮಾಡಿದಾಗ ತಿನ್ನೋಕ್ಕೂ ಅಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಕಾಯಿ ತುರಿ ಆಮೇಲೆ ಎಲ್ಲಾನು ಹುರ್ಕೊಂಡಿದ್ನಲ್ಲ, ಕಡಲೆಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ಇದನ್ನ ಎಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಈಗ. ಆಮೇಲೆ ಯಾವುದೇ ಪಲ್ಯ ಈ ಥರ ಡ್ರೈ ಮಾಡ್ತಾ ಇರ್ತೇವಲ್ಲ, ಸೊ ಅವಾಗ ಈ ಥರ ಮಸಾಲೆ ಫ್ರೆಶ್ ಆಗಿ ರುಬ್ಬಿ ಇಟ್ಕೊಂಡ್ರೆ ತುಂಬಾನೇ ಪಲ್ಯನೂ ರುಚಿ ಆಗುತ್ತೆ. ಆಮೇಲೆ ಕಾಯಿ ತುರಿನೂ ಫ್ರೆಶ್ ಆಗಿ ಹಾಕೊಂಡ್ರೆ ಅದನ್ನು ತುಂಬಾನೇ ಟೇಸ್ಟ್ ಆಗೂ ಬರುತ್ತೆ. ಆಮೇಲೆ ಎಲ್ಲ ತರಕಾರಿನೂ ಫ್ರೆಶ್ ಇದ್ದಾಗನೇ ಮಾಡ್ಕೋಬೇಕು, ಅಂದ್ರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಆಮೇಲೆ ಒಣಗಿ ಹೋದ ನಂತರ ಅದಕ್ಕೆ ಏನು ಸತ್ವನೂ ಇರಲ್ಲ. ಸೊ ಎಳೆಯದಿದ್ದಾಗನೇ ತಿನ್ಕೊಂಡ್ರು ತುಂಬಾನೇ ರುಚಿಯಾಗಿರುತ್ತೆ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಒಣ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಇಲ್ಲಿ ರುಬ್ಕೊಳಕ್ನು ರುಬ್ಬಿಟ್ಕೊಂಡಿದ್ನಲ್ಲ, ಇಲ್ಲಿ ಹಸಿ ಮೆಣಸಿನ್ಕಾಯಿ ಏನು ಬಳಸ್ತಾ ಇಲ್ಲ ನಾನು. ಒಣ ಮೆಣಸಿನ್ಕಾಯಿ ಎಲ್ಲಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಅದು. ನೆಕ್ಸ್ಟ್ಗೆ ಇದು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತೊಂಡೆಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಲೆ ಬಾಡಿಸ್ಕೊಂಡ ನಂತರ
ರುಬ್ಬಿಟ್ಕೊಂಡಿರೋ ಮಿಶ್ರಣ ಇದನ್ನ ಇದಕ್ಕೆ ಹಾಕೋಬೇಕು. ಈ ತರ ಪಲ್ಯನ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಮೇಲ್ಗಡೆನೆ ಈ ಪೌಡ್ರನ್ನ ಉಷ್ಟುನ ಹಾಕೊಳ್ಳಿ. ಯಾವುದೇ ತರ ಈ ಪಲ್ಯ ಮಾಡ್ಬೇಕಾದ್ರೆ ಪಲ್ಯದಲ್ಲಿ ತುಂಬಾನೇ ವಿಧಗಳು ಇದೆ. ಆಮೇಲೆ ಅದಕ್ಕೆ ಮಸಾಲೆ ಇಟ್ಕೊಂಡಿರೋ ಪಲ್ಯನೇ ಬೇರೆ, ಈ ತರ ಹಸಿ ಕೊಬ್ಬರಿ ಎಲ್ಲ ರುಬ್ಕೊಂಡು ಇಟ್ಕೊಂಡಿರೋ ತರ ಪಲ್ಯನೇ ಬೇರೆ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು. ಆಮೇಲೆ ನಾವು ಗುರೆಳ್ಳು ಪುಡಿ ಆಮೇಲೆ ಶೇಂಗಾ ಪುಡಿ ಹಾಕ್ತೀವಿ, ಅದೂ ಚೆನ್ನಾಗಿರುತ್ತೆ. ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀರು ಬೇಕಾದ್ರೆ ಸ್ವಲ್ಪನೇ ಚಿಮ್ಕಿಸಿ, ತುಂಬಾ ಹಾಕ್ಬೇಡಿ, ಯಾಕಂದ್ರೆ ನೀರು ಆಲ್ರೆಡಿ ಕುದಿಸಿರೋದೇ ತೊಂಡೆಕಾಯಿ ಅಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಮೇಲ್ಗಡೆ ನೀರು ಚಿಮ್ಮಿಸ್ಕೊಂಡ್ರೆ ಸಾಕಾಗುತ್ತೆ. ಪಲ್ಯ ರೆಡಿ ಆಗುತ್ತೆ. ಈಗ 2 ನಿಮಿಷ ಬೇಯಿಸಿಟ್ಕೊಂಡ್ರೆ ಆಯಿತು ಪಲ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.